ಕೊಪ್ಪಳದಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣ ಪೊಲೀಸರ ನಡೆ ಮೇಲೆ ಸಾಕಷ್ಟು ಅನುಮಾನಗಳು ಬರ್ತಾ ಇದೆ. ಆರೋಪಿಯನ್ನ ಅರೆಸ್ಟ್ ಮಾಡದಂತೆ ಪೊಲೀಸರಿಗೆ ಒತ್ತಡ ಹಾಕಲಾಗಿದೆಯಾ? ಮುಸ್ತಾಫಾನನ್ನ ಅರೆಸ್ಟ್ ಮಾಡದಂತೆ ಖಾಕಿಗೆ ಯಾರಾದರೂ ಬೆದರಿಸಿರಬಹುದಾ? ಹುಕ್ಕಾ ಗಾಂಜಾ ಸೇವಿಸೋ ವಿಡಿಯೋಗಳಿದ್ರೂ ಕೂಡ ಬಂಧನ ಆಗಿಲ್ಲ. ಈವರೆಗೆ ಮುಸ್ತಫಾ ಖಾದ್ರಿ ಮೇಲೆ ಕ್ರಮ ಕೈಗೊಂಡಿಲ್ಲ ಪೊಲೀಸರು. ದೂರು ದಾಖಲಾಗಿ 2 ದಿನ ಕಳೆದರೂ ಕೂಡ ಬಂಧನ ಇಲ್ಲ. ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಪೊಲೀಸರು. ಯಾರು ಹಾಗಾದರೆ ಒತ್ತಡ ಹಾಕದಂಥವ್ರು? ಲವ್ ಜಿಹಾದ್ ಹಿಂದೆ ಕಾಂಗ್ರೆಸ್ ಇದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಬಿಜೆಪಿ ಮುಖಂಡ ಬಸವರಾಜ್ ಕ್ಯಾವಟರ್. ಪೊಲೀಸರು ಶಾಸಕರು ಸಂಸದರ ಒತ್ತಡಕ್ಕೆ ಪೊಲೀಸರು ಮಣಿದಿದ್ದಾರೆ ಅನ್ನೋದು ಆರೋಪ ಅವರು. ನಿರ್ಲಕ್ಷ್ಯ ಸರಿಯಲ್ಲ, ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ಮುಖಂಡ. ತರದ ಮುಸ್ತಫಾ ಮಾಡಿದ ಪ್ರಕರಣ, ಅವನ ಸ್ವಂತ ಮೊಬೈಲ್ನಲ್ಲಿ ಸಿಕ್ಕಂತಹ ಅವನೇ ತೋರಿಸಿದಂಥ ವಿಡಿಯೋಗಳಲ್ಲಿ ಸರಿಸುಮಾರು 15ರಿಂದ 20 ಅಮಾಯಕ ಹಿಂದೂ ಹೆಣ್ಣು ಮಕ್ಕಳ ವಿಡಿಯೋಗಳು ಇವತ್ತು ಆ ಮುಸ್ತಫನ ಫೋನಿನ ಜೊತೆಗೆ ಅವನು ಗಾಂಜಾವನ್ನು ಸುತ್ತುವಂಥದ್ದು, ಹುಕ್ಕಾ ಸೇದುವಂಥದ್ದು, ಅವನೊಬ್ಬ ಮಹಾ ವ್ಯಸನಿ, ಮಟ್ಕಾ ದಂಧೆ ಮಾಡುವಂಥ ವ್ಯಕ್ತಿ. ಇವತ್ತು ಸುನೀತಾ ಎಂಬ ವಾಲ್ಮೀಕಿ ಸಮಾಜದ ಹುಡುಗಿ ನಾನು ಅವನೇ ಬೇಕು ಅಂತ ಏನು ಹೇಳ್ತಿದ್ದಾಳು, ಅವಳ ಎಲ್ಲ ಖಾಸಗಿ ವಿಡಿಯೋಗಳನ್ನು ಅವನ ತನ್ನ ಫೋನಲ್ಲಿ ಇಟ್ಕೊಂಡು ಬೆದರಿಸುವಂಥ ಕೆಲಸ ಇವತ್ತು ಮುಸ್ತಫಾ ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ಇಲಾಖೆಯರನ್ನ ಕೇಳ್ಕೊಳ್ಳೋದೇನಂತಂದರೆ, ದಯಮಾಡಿ ಆ ಹುಡುಗಿನ ನಿಮ್ಮ ಡಿಪಾರ್ಟ್ಮೆಂಟಿನ ಒಳಗಡೆ ಸಾಂತ್ವನ ಕೇಂದ್ರದಲ್ಲಿ ಒಂದು 15-20 ದಿವಸ ಆ ಹುಡುಗಿಯನ್ನು ಇಟ್ಕೊಂಡ್ರೆ ಸತ್ಯತೆ ಹೊರಗಡೆ ಬರುತ್ತೆ. ಇದೊಂದು ಕೇವಲ ಮುಸ್ತಫಾ ಒಬ್ಬನಿಂದ ಮಾಡಿದಂಥ ಕೃತ್ಯ ಅಲ್ಲ, ಇದು ಸಂಘಟಿತವಾಗಿ ಒಂದು ವ್ಯವಸ್ಥಿತ ಸಂಚು ಇದರಲ್ಲಿದೆ. ಇದು ಲವ್ ಜಿಹಾದ್ ಅನ್ನೋದಕ್ಕಿಂತ ಇದು ರಾಷ್ಟ್ರ ವಿರೋಧಿ ಚಟುವಟಿಕೆ, ಒಂದು ದೊಡ್ಡ ಗ್ಯಾಂಗ್ ಇದರಲ್ಲಿ ಅಡಗಿದೆ. ನೋಡಿ, ಈಗ ಹುಬ್ಬಳ್ಳಿಲೂ ಆಗಿತ್ತು ಭಾಳ, ಅಲ್ಲೂ 3-4 ಕೇಸ್ ಆಯಿತು. ಈಗ ಕೊಪ್ಪಳದಲ್ಲೂ ಕೂಡ ಮುಸ್ತಫಾ ಅನ್ನುವಂಥ ಯುವಕನ ಮೇಲೆ ಆರೋಪ ಮಾಡ್ತಿದ್ದಾರೆ. ಅವನ ಫೋನಲ್ಲೇನೋ ಇವರು ಚೆಕ್ ಮಾಡಿದಾಗ VHP ಅವರು, ವಿಶ್ವ ಹಿಂದೂ ಪರಿಷತ್ನವರು, 9,000 ವಿಡಿಯೋ ಇದೆ ಅಂತೆ, 4,700 ಫೋಟೋ ಇದೆ ಅಂತೆ. ಅದು ಹಿಂದೂ ಯುವತಿಯರ ಜೊತೆಗೆ ಇವನು ಏನೇನೋ ಮಾಡಿದ್ದಾನೆ ಅನ್ನುವಂಥ ಆರೋಪ ಅವ್ರದ್ದು. ಯಾರ್ಯಾರಿದ್ದಾರೋ ಗೊತ್ತಿಲ್ಲ. ಈಗ ಪೊಲೀಸರೇನಾದರೂ ಒತ್ತಡಕ್ಕೆ ಮಣಿದಿದ್ದಾರಾ ಕಾಂಗ್ರೆಸ್ ನಾಯಕರದ್ದು ಅನ್ನುವಂಥ ಆರೋಪ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಈಗ ಹುಬ್ಬಳ್ಳಿ ಆಯಿತು, ಕೊಪ್ಪಳದಲ್ಲೂ ಕೂಡ ಜಾಸ್ತಿ ಆರೋಪ ಕೇಳಿ ಬರ್ತಾ ಇದೆ ಲವ್ ಜಿಹಾದ್ದು. ಈಗ ಮುಸ್ತಫಾನ ಯಾಕೆ ಇನ್ನೂ ಕೂಡ ಬಂದಿಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಬಿಜೆಪಿ ನಾಯಕರದ್ದು. ಹಾಗಾಗಿ ಇದರಿಂದ ರಾಜಕೀಯ ಪ್ರಭಾವ ಇರ್ಬೋದು ಅನ್ನುವಂಥ ಅನುಮಾನ ಏನಾದರೂ ಇರ್ಬೋದಾ? ಪ್ರಭು, ಏನಂತಂದ್ರೆ ಈ ಹುಬ್ಬಳ್ಳಿ ನಂತರ ಕೊಪ್ಪಳ ಜಿಲ್ಲೆಯಲ್ಲಿ ಲವ್ ಜಿಹಾದ್ ಆರೋಪ ಮತ್ತೇನಂದ್ರೆ ಬಹಳಷ್ಟು ಗಂಭೀರವಾಗಿ ಕೇಳಿ ಬಂತಿರುವಂತದ್ದು. ಮಟ್ಕಾ ದಂಧೆಯಲ್ಲಿ ತೊಡಗಿಸ್ಕೊಂಡಿರಂತ ಮುಸ್ತಫಾ ಮಟ್ಕಾ ದಂಧೆಯನ್ನು ನಡೆಸ್ತಿದ್ದ ಮತ್ತು ಮಟ್ಕಾ ನಂಬರ್ ಅನ್ನು ಬರೆಯುವಂತ ವ್ಯಕ್ತಿ ಆಗಿರ್ತಾನೆ. ಆದ್ರೆ ಏಕಾಏಕಿ ಕೆಲವೊಂದಿಷ್ಟು ನರ್ಸಿಂಗ್ ವಿದ್ಯಾರ್ಥಿನ ಕರ್ಕೊಂಡು ಹೋಗಿ ಒಂದು ಬೇರೆ ಒಂದು ಖಾಸಗಿ ಸ್ಥಳದಲ್ಲಿ ಕೂತ್ಕೊಂಡು ಅವ್ರ ಜೊತೆ ಕೆಲವೊಂದಿಷ್ಟು ವೈಯಕ್ತಿಕವಾಗಿ ನಡ್ಕೊಂಡಿರ್ತಾರೆ. ಇದನ್ನ ಗಮನಿಸಿದಂತ ಸ್ಥಳೀಯರು ಆತನ ಹಿಡ್ಕೊಂಡು ಮೊಬೈಲ್ ಸರ್ಚ್ ಮಾಡಿದಾಗ ಆತರ ಬಂಡವಾಳ ಸಂಪೂರ್ಣವಾಗಿ ಬಯಲಾಗಿರುತ್ತದೆ. ಕೇವಲ ಆ ಯುವತಿ ಮಾತ್ರ ಅಲ್ಲ, ಸರಿಸುಮಾರು ಏನಿದ್ರದ್ದು 16 ಯುವತಿಯರ ಜೊತೆ ಆತ ಖಾಸಗಿಯಾಗಿ ಫೋಟೋ ತೆಗೆಸ್ಕೊಂಡಿರುವಂತದ್ದು ಮತ್ತು ವಿಡಿಯೋ ಮಾಡಿಕೊಂಡಿರುವಂತದ್ದು, ಜೊತೆ ಖಾಸಗಿಯಾದಂತ ಒಂದು ಅಶ್ಲೀಲವಾದಂತಹ ವಿಡಿಯೋ ಕೂಡ ಆತನ ಮೊಬೈಲ್ ಸೇರಿ ಸಿಕ್ಕಿರುವಂತದ್ದು. ಇದನ್ನ ಗಮನಿಸಿದಂತ ಸ್ಥಳೀಯರು ಮತ್ತು ಕೆಲವೊಂದಿಷ್ಟು ಹಿಂದೂ ಪರ ಸಂಘಟನೆ ಆತನ ಹಿಡ್ಕೊಂಡು ಹೋಗಿ ಪೊಲೀಸರಿಗೆ ಒಪ್ಪಿಸಿ ಈಗಾಗಲೇ ಕಳೆದ 4 ದಿನಗಳು ಕಳೆದ್ರು ಸಹ ಕೇವಲ ವಿಚಾರಣೆ ನೆಪದಲ್ಲಿ ವಿಚಾರಣೆ ಮಾಡ್ತಾ ಇದ್ದ ಹೊರತು ಆತರ ಸಂಪೂರ್ಣವಾಗಿ ಬಂಧನ ಮಾಡಿಲ್ಲ ಅಂತ ಹೇಳಿ ಇದೀಗ ಬಿಜೆಪಿ ನಾಯಕರು ಕೆಲವೊಂದಿಷ್ಟು ಹಿಂದೂ ಪರ ಸಂಘಟನೆಯವರು ಆರೋಪ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ, ಯಾಕಂದ್ರೆ ಆತನ ವ್ಯಕ್ತಿ ಅಂದ್ರೆ ಯಾವುದೇ ಧರ್ಮ ಇರ್ಲಿ, ಯಾವುದೇ ಕೋಮ ಇರ್ಲಿ, ಯಾವುದೇ ಜಾತಿ ಇರ್ಲಿ, ಆದ್ರೆ ಆತನ ವೈಯಕ್ತಿಕ ವಿಚಾರ ಹಿನ್ನೆಲೆಯನ್ನು ತಿಳ್ಕೊಂಡಾಗ ನಿಜವಾಗ್ಲೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಕೇವಲ ಆತನ ಮೊಬೈಲ್ ಅಲ್ಲಿ
ಕೇವಲ ಒಬ್ಬ ಯುವತಿ ಜೊತೆ ಆತ ಕೆಲವೊಂದಿಷ್ಟು ಏನಂದ್ರೆ ಪ್ರೀತಿ ಪ್ರೇಮವನ್ನು ಆಟ ಮಾಡಿಲ್ಲ, ಆದ್ರೆ ಕೇವಲ 16 ಹುಡುಗಿಯರ ಜೊತೆ ಯುವತಿಯರ ಜೊತೆ ಆತನ ಕೆಲವೊಂದಿಷ್ಟು ಖಾಸಗಿ ವಿಡಿಯೋನ ಸೆರೆ ಹಿಡ್ಕೊಂಡು ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಆತನ ಕೆಲವೊಂದಿಷ್ಟು ಮೊಬೈಲ್ ಅಲ್ಲಿ ಖಾಸಗಿ ಆದಂತ ಕೆಲವೊಂದಿಷ್ಟು ಅಶ್ಲೀಲವಾದಂತ ವಿಡಿಯೋನು ಕೂಡ ಸೆರೆ ಹಿಡಿದುಕೊಂಡಿದ್ದು. ಅವೆಲ್ಲ ವಿಡಿಯೋ ಮತ್ತು ಫೋಟೋಸ್ ಕೂಡ ಈಗಾಗಲೇ ಕೆಲವೊಂದಿಷ್ಟು ಬಿಜೆಪಿ ಮುಖಂಡರು ಮತ್ತು ಕೆಲವೊಂದಿಷ್ಟು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹೋಗಿ ಈಗಾಗಲೇ SP ಅವರಿಗೆ ಮನವಿ ಸಲ್ಲಿಸಿ ಮತ್ತು ಅದರ ಮೇಲೆ ಪ್ರಕರಣ ದಾಖಲಿಸುವಂತ ಕೆಲಸ ಮತ್ತು ಮಾಡಿರುವಂತದ್ದು. ಆದ್ರೆ ಇದೀಗ ಏನ್ ಕೇವಲ ಒಂದು ಯುವತಿ ಮಾತ್ರ ಉಲ್ಟಾ ಹೊಡೆದಿರುವಂತದ್ದು. ಕೆಲವೊಂದಿಷ್ಟು ಏನಂದ್ರೆ ಇಲ್ಲ ಈ ರೀತಿ ನಿಜವನ್ನು ಕೂಡ 1 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ವಿ, ನನಗೆ ಯಾವ ರೀತಿಯಿಂದ ಅದನ್ನ ತೊಂದರೆ ಆಗಿಲ್ಲ, ನಾವು ಮದುವೆ ಆಗ್ತೀವಿ ಅಂತ ಹೇಳಿ ಹೇಳ್ಕೊಟ್ಟಿದ್ದು. ಆದ್ರೆ ಉಳಿದ ಕೆಲವೊಂದಿಷ್ಟು ಯುವತಿಯವರು ಮುಂದೆ ಬರಕ್ಕೆ ಯಾಕಂದ್ರೆ ಮುಂದೆ ಬಂದ್ರೆ ನಮ್ಮ ಕುಟುಂಬಕ್ಕೆ ಕಪ್ಪು ಚುಕ್ಕಿ ಬರುತ್ತೆ ಮತ್ತು ಏನಾದ್ರೂ ಸಮಸ್ಯೆ ಆಗ್ಬೋದು ಮತ್ತೆ ನಮ್ಮ ಜೀವನಕ್ಕೆ ಏನಾದ್ರೂ ತೊಂದರೆ ಆಗ್ಬೋದು ನಿಟ್ಟಿನಲ್ಲಿ ಬಹಳಷ್ಟು ಯುವತಿಯರು ಕೂಡ ಹಿಂದೇಟ್ ಆಗ್ತಾ ಇದಾರೆ. ಇದನ್ನ ಗಮನಿಸಿದಂತ ಬಿಜೆಪಿಯ ಕಾರ್ಯಕರ್ತರು ಮತ್ತು ಅದರ ಜೊತೆಗೆ ಹಿಂದೂಪರ ಸಂಘಟನೆಯವರು ಇಲ್ಲ ಸೋಮೋಟು ಕೇಸನ್ನ ಪೊಲೀಸ್ ಇಲಾಖೆ ಮಾಡ್ಬೇಕು ಮತ್ತು ಅದ್ರ ಜೊತೆಗೆ ಅದನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಒತ್ತಡ ಹಾಕಿರೋದು. ಆದ್ರೆ 4 ದಿನಗಳಾಯ್ತು ಇಷ್ಟೆಲ್ಲಾ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು ಮತ್ತೆ ಅದು ಕೆಲವೊಂದಿಷ್ಟು ಗಾಂಜಾ ಸೇವನೆ ಮಾಡುವಂತ ವಿಡಿಯೋ ಕೂಡ ಮೊಬೈಲ್ ಅಲ್ಲಿ ಇರುವಂತದ್ದು ಮತ್ತು ಅದ್ರ ಜೊತೆಗೆ ಇದರಂಗೆ ಕೆಲವೊಂದಿಷ್ಟು ಬೇರೆ ವಿಚಾರಗಳನ್ನು ಇಟ್ಕೊಂಡು ಲೈಂಗಿಕವಾದಂತ ದೌರ್ಜನ್ಯ ಕೂಡ ಯುವತಿಯರ ಮೇಲೆ ಮಾಡಿದ್ದಾನೆ. ಆ ಕಾರಣಕ್ಕಾಗಿ ಎಲ್ಲಾ ದಾಖಲೆ ಉದ್ದೇಶಗಳು ಕೂಡ ಪೊಲೀಸರು ಹಿಂದೇಟ್ ಆಗ್ತಾ ಇದಾರೆ. ಈತನ ಹಿಂದೆ ಕೆಲವೊಂದಿಷ್ಟು ರಾಜಕೀಯ ಮುಖಂಡರು ಇರ್ಬೋದು, ಆ ಕಾರಣಕ್ಕಾಗಿ ಈತನ ಅರೆಸ್ಟ್ ಮಾಡಲು ಹಿಂದೇಟ್ ಆಗ್ತದೆ ಅಂತೇಳಿ ಬಿಜೆಪಿಯ ಮುಖಂಡರಂತ ಬಸವರಾಜ್ ಕ್ಯಾವಟರ್ ಸೇರಿದಂತೆ ಹಿಂದೂಪರ ಸಂಘಟನೆ ಮಾಡ್ತಾ ಇದಾರೆ. ಈಗಲಾದ್ರೂ ಪೊಲೀಸರು ಎಚ್ಚೆತ್ಕೊಂಡು, ಯಾಕಂದ್ರೆ ಆತನ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಕೂಡ ಯಾರಿಗೂ ಬೇಜಾರಾಗುತ್ತೆ. ಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಇಂತ ಹೆಣ್ಮಕ್ಳು ಯಾವ ರೀತಿ ಹೊರಗೆ ಕಳಿಸ್ಬೇಕಂತ ಕೂಡ ಕೆಲವೊಂದಿಷ್ಟು ಕುಟುಂಬಸ್ಥರು ಆಲೋಚನೆ ಮಾಡುವಂತ ವಿಷಯ ಆಗಿರೋದ್ರಿಂದ ಈ ಪೊಲೀಸರು ಸೋಮುಟ್ಟಿ ಕೇಸು ಹಾಕೊಂಡು ಭದ್ರ ಮಾಡ್ತಾರ ಏನಾದ್ರು ಕೈ ಬಿಡ್ತಾರ ಕಾದ್ ನೋಡ್ಕೊಂಡು. ಪ್ರಭು, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.